ಕರ್ನಾಟಕ ರಾಜ್ಯ NPS ನೌಕರರ ಸಂಘದ ವತಿಯಿಂದ ಇವತ್ತು ರಾಜ್ಯದ ಸಭೆ ಇತ್ತು. ಕಾರಣ ನಿನ್ನೆ ದೆಹಲಿಯಲ್ಲಿ ರಾಜೇಂದ್ರ ಭವನದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ BP ಸಿಂಗ್ ರಾವತ್ ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಸಭೆ ನಡೀತು. ಸುಮಾರು 15 ರಾಜ್ಯದ ರಾಜ್ಯಾಧ್ಯಕ್ಷರು, ರಾಜ್ಯದ ಪದಾಧಿಕಾರಿ ನಾವೆಲ್ಲ ಭಾಗವಹಿಸಿದ್ವಿ. ಅಲ್ಲಿ ಇಡೀ ದೇಶದಲ್ಲಿ ಇವತ್ತು NPS ಇಂದ OPSಗೆ 6 ರಾಜ್ಯಗಳು OPS ಆಗಿದ್ದಾವೆ. ಸೊ ಮುಂದಿನ ದಿವಸದಲ್ಲಿ ಉಳಿದೆಲ್ಲ ರಾಜ್ಯಗಳು ಕೂಡ OPS ಆಗಬೇಕು ಅನ್ನೋಂಥದ್ದು ಆ ಆಶಯದೊಂದಿಗೆ ಹರಿಯಾಣ, ಮಧ್ಯಪ್ರದೇಶ್, ಉತ್ತರ ಪ್ರದೇಶದಲ್ಲಿ ರ್ಯಾಲಿಗಳನ್ನು ಹಮ್ಮಿಕೊಳ್ಳೋ ಬಗ್ಗೆ ರಾಷ್ಟ್ರೀಯ ಸಂಘ ನಿನ್ನೆ ತೀರ್ಮಾನ ಮಾಡಿದೆ. ಆ ಕಾರಣಕ್ಕಾಗಿ ಇಡೀ ದೇಶಾದ್ಯಂತ ಚಳವಳಿ ಆರಂಭ ಆಗ್ತದೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಬಹುಶಃ 7ನೇ ರಾಜ್ಯ OPS ಆಗುವಂಥ ನಿಟ್ಟಿನಲ್ಲಿ ಸಾಗ್ತಾಯಿದೆ. ಕಾರಣ ಇಷ್ಟೇ, 5 ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಗೌರ್ಮೆಂಟು ಸರ್ಕಾರದಲ್ಲಿದೆ, ಒಂದರಲ್ಲಿ ಆಮ್ ಆದ್ಮಿ ಪಾರ್ಟಿ ಇದೆ. ಸೊ ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಚುನಾವಣೆಗಿಂತ ಮುಂಚೆ NPS ಅನ್ನು ರದ್ದು ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡಿದ್ರು. ಆ ಪ್ರಕಾರವಾಗಿ ಕಳೆದ 1.5 ತಿಂಗಳಿಂದ ಒಂದು 5 ಜನ IAS ಅಧಿಕಾರ ಒಟ್ಟಿಗೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಆ ಸಮಿತಿಯನ್ನು ಫಾಲೋಅಪ್ ಮಾಡಿಕೊಂಡು ವರದಿ ತರಿಸ್ಕೊಂಡು ನಮ್ಮಲ್ಲೂ ಕೂಡ OPS ಅನ್ನು ತರಬೇಕು ಅನ್ನೋಂಥದ್ದು ನಮ್ಮ ಸಂಘಟನೆಯ ಆಶಯ ಆಗಿದೆ. ಜೊತೆಗೆ ರಾಜ್ಯದ ಸುಮಾರು 100ಕ್ಕೂ ಅಧಿಕ ಸಂಘಟನೆ ಒಟ್ಟುಗೂಡಿಸ್ಕೊಂಡು ಒಂದು ವೇದಿಕೆ ತೆಗೆದುಕೊಂಡು ಬಂದು ಎಲ್ಲ ಸಂಘಟನೆ ನೇತೃತ್ವದಲ್ಲಿ ಆ ಹೋರಾಟವನ್ನು ತೆಗೆದುಕೊಂಡು ಹೋಗಬೇಕು. ಬಹುಶಃ ಸರ್ಕಾರ ಏನಾದರೂ ಸ್ಪಂದಿಸ್ತಾ ಇದ್ದ ಪಕ್ಷದಲ್ಲಿ ಮಾತ್ರ ಸ್ಪಂದಿಸುತ್ತೆ ಅನ್ನೋ ವಿಶ್ವಾಸ ಇದೆ. ಇಷ್ಟರಲ್ಲೇ ನಾವು 7ನೇ ರಾಜ್ಯವಾಗಿ NPS ಮುಕ್ತ ರಾಜ್ಯ ಕರ್ನಾಟಕ ಹೊರಹೊಮ್ಮಲಿ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ರಾಜ್ಯ ಸಂಘ ಇಡೀ ರಾಜ್ಯದ ಎಲ್ಲ ಪದಾಧಿಕಾರಿ ಒಟ್ಟುಗೂಡಿಸ್ಕೊಂಡು ಎಲ್ಲ ಸಮಾನ ಮನಸ್ಕ ಒಟ್ಟುಗೂಡಿಸ್ಕೊಂಡು ಹೋರಾಟಕ್ಕೆ ಹೋಗಲಿಕ್ಕೆ ನಾವು ಸಿದ್ಧತೆಯನ್ನು ಮಾಡ್ಕೋತಾ ಇದ್ದೀವಿ. ನಾಗರಿನೋಡ ಹೆಮ್ಮೆ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ NPS ನೌಕರರ ಸಂಘ, ಬೆಂಗಳೂರು.